ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತೇಳಿ ಪಟ್ಟು ಹಿಡಿದಿದ್ರು ಕನ್ನಡಿಗರು. ಅದಷ್ಟೇ ಅಲ್ಲ, ನ್ಯಾಯಾಲಯದ ಮೆಟ್ಟಿಲು ಕೂಡ ಈ ಪ್ರಕರಣ ಹೇರಿತ್ತು. ಅದಾದ ಬಳಿಕ ಏನು ಕನ್ನಡದಲ್ಲಿ ಹೈಕೋರ್ಟು ಕಮಲ್ ಹಾಸನ್ಗೆ ಛೀಮಾರಿ ಕೂಡ ಆಗಿತ್ತು. ಯಾಕೆ ಅಂತಂದರೆ ಕನ್ನಡಿಗರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗಂಥ ಮಾತನ್ನು ಹೇಳಿದ್ದಾರೆ. ಆ ಹೇಳಿಕೆನ ಹಿಂಪಡಬೇಕು ಮತ್ತು ನೀವು ಕ್ಷಮೆ ಯಾಚನೆ ಮಾಡಬೇಕು ಅಂಥೇಳಿ ಕೋರ್ಟ್ ಆದೇಶ ನೀಡಿತ್ತು. ಆದರೆ ಆ ಸಿನಿಮಾ ಆ ವಾರ ರಿಲೀಸ್ ಆಗಲಿಲ್ಲ. ಸೊ ಕಮಲ್ ಹಾಸನ್ ಸುಮ್ಮನೆ ಇರೋದ, ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಕ್ಷಮೆ ಕೇಳಲ್ಲ ಅಂತಲೂ ಕೂಡ ವಾದವನ್ನು ಮಂಡಿಸಿದರು. ಅದಾದ ಬಳಿಕ ಈ ಕೇಸನ್ನು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಲಾಯಿತು. ಆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತು. ಈ ವಿಚಾರಣೆಯಲ್ಲಿ ಥಗ್ ಲೈಫ್ ಸಿನಿಮಾಗೆ ರಿಲೀಸ್ ಮಾಡೋದಕ್ಕೆ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅಂದರೆ ಯಾವಾಗ ಬೇಕಾದರೂ ಈ ಸಿನಿಮಾ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಅದೇನೇ ಇದ್ದರೂ ಜಸ್ಟಿಸ್ ಅವರು ಮನಮೋಹನ್ ಮತ್ತು ಇತರರು ಇದ್ದಂತಹ ಪೀಠ ಒಂದು ಒಳ್ಳೆಯ ಆದೇಶವನ್ನು ಕೊಟ್ಟಿದೆ. ಏನು ಅಂದರೆ, ಈ ನೆಲದ ಕಾನೂನನ್ನು ನಾವು ಗೌರವಿಸಬೇಕು, ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ಕ್ಷಮೆ ಯಾಚನೆ ಮಾಡಬೇಕು ಅಂಥೇಳಿ ಕೇಳಬಾರ್ದು. ಅದಷ್ಟೇ ಅಲ್ಲ, ಒಂದು ಸಿನಿಮಾವನ್ನು ತಡೆ ಹಿಡಿಯುವ ಕೆಲಸಕ್ಕೆ ಯಾರೂ ಕೂಡ ಹೋಗಬಾರ್ದು ಅನ್ನೋ ಮಾತನ್ನು ಹೇಳುವ ಮೂಲಕ ಥಗ್ ಲೈಫ್ ಸಿನಿಮಾವನ್ನು ನೀವು ರಿಲೀಸ್ ಮಾಡ್ಬೋದು ಅಂಥೇಳಿ ಒಂದು ಸೂಚನೆಯನ್ನು ನೀಡಿದೆ. ಸೊ ಸದ್ಯಕ್ಕೆ ಕಮಲ್ ಹಾಸನ್ ಅವರಿಗೆ ಇದು ಅವರ ಪರವಾಗಿ ಬಂದಂತಹ ಆದೇಶ ಆಗಿರ್ಬೋದು. ಆದರೆ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗಿರೋದಂತೂ ನಿಜ. ಕಮಲ್ ಹಾಸನ್ ಅವರು ಕಾರ್ಯಕ್ರಮದಲ್ಲಿ ಆ ರೀತಿಯ ಹೇಳಿಕೆ ನೀಡಿದ ನಂತರ ಸಾಕಷ್ಟು ಅವಕಾಶಗಳಿದ್ದು, ಯಾಕಂದರೆ ಹಿಂದೆ ಕೂಡ ಸಾಕಷ್ಟು ವಿವಾದಗಳ ಹೇಳಿಕೆಗಳನ್ನು ನೀಡುವ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಅವರು ಗುರಿಯಾಗಿದ್ದರು. ಅದಾದಾಗ್ಯೂ ಕೂಡ ಎಲ್ಲೋ ಒಂದು ಕಡೆಗೆ ಅವರನ್ನು ಕನ್ನಡಿಗರು ಬೆಂಬಲಿಸ್ತಾ ಬಂದರು, ಅವರ ಸಿನಿಮಾಗಳನ್ನು ನೋಡ್ತಾ ಬಂದರು. ಸೊ ಕಮಲ್ ಹಾಸನ್ಗೂ ಮತ್ತು ಕನ್ನಡ ಚಿತ್ರರಂಗಕ್ಕೂ ನಂಟು ಹೊಸದೇನಲ್ಲ. ಹಲವಾರು ವರ್ಷಗಳಿಂದ, ದಶಕಗಳ ಕಾಲ ಅವರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಕನ್ನಡದ ನಂಟನ್ನು ಇಟ್ಕೊಂಡಿದ್ದಾರೆ. ಸೊ ಹಲವಾರು ಇಲ್ಲಿನ ಆರ್ಟಿಸ್ಟ್ಗಳು ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು, ಅವರ ಸಂಬಂಧ ಬೇರೆ ರೀತಿಯಾಗಿ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ತಮಿಳು ಭಾಷೆಯಿಂದನೇ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನೋ ಹೇಳಿಕೆಗೆ ಅವರು ಬದ್ಧರಾಗಿದ್ದಾರೆ. ಅದರ ಹಿಂದೆ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಇದ್ದವು. ಅದನ್ನು ತಿಳ್ಕೊಂಡು ಅವರು ಒಂದೇ ಒಂದು ಆಯಿತು, ನಾನು ಮಾತಾಡಿದ್ದು ತಪ್ಪು, ಕನ್ನಡಿಗರು ನನ್ನನ್ನು ಕ್ಷಮಿಸಿಬಿಡಿ ಅಂತ ಒಂದೇ ಒಂದು ಮಾತು ಹೇಳಿದರೂ ಕೂಡ ಥಗ್ ಲೈಫ್ ಅದೇ ವಾರ ಇಲ್ಲಿ ರಿಲೀಸ್ ಆಗ್ತಾಯಿತ್ತು. ಒಂದು ಯಶಸ್ಸು ಪಡೆದಿದ್ದರೂ ಕೂಡ ಒಂದು ಲೆವೆಲಿಗೆ ಆ ಸಿನಿಮಾ ಸಕ್ಸಸ್ಸನ್ನು ಕಾಣ್ಬೋದಿತ್ತು. ಹಿಂದೆ ಕೂಡ ವಿಕ್ರಮ್ ಸಿನಿಮಾ ರಿಲೀಸ್ ಆದಾಗ ಕನ್ನಡಿಗರು ಅತಿ ಹೆಚ್ಚು ವೀಕ್ಷಣೆ ಮಾಡಿ ಆ ಸಿನಿಮಾಗೆ ಸಾಕಷ್ಟು ಸಂಭಾವನೆ ಆಗಿರ್ಬೋದು ಅಥವಾ ಕಲೆಕ್ಷನ್ ಆಗಿರ್ಬೋದು ಮಾಡಿಕೊಂಡಂಥ ಉದಾಹರಣೆಗಳು ಇದೆ. ಕಮಲ್ ಹಾಸನ್ ಬರೀ ಇದೊಂದೇ ಅಲ್ಲ, ಬೇರೆ ಯಾವುದೇ ವಿಚಾರವಾಗಲಿ ಮಾತಾಡಿದರೂ ಕೂಡ ಅವರು ತಮ್ಮ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಒಂದಷ್ಟು ಸುದ್ದಿ ಆಗ್ತಾರೆ. ಆದರೆ ಅವರ ಮಾತಿಗೆ ಅವರು ಬದ್ಧರಾಗ್ತಾರೆ, ಎಲ್ಲೂ ಕೂಡ ಕ್ಷಮೆಯನ್ನು ಕೇಳೋದಿಲ್ಲ. ಸೊ ಈ ವಿಚಾರದಲ್ಲೂ ಕೂಡ ಅವರು ಹಾಗೆಯೇ ಪಟ್ಟಿಡಿದ್ರು. ಆದರೆ ಕರ್ನಾಟಕದಲ್ಲಿ ಕನ್ನಡಿಗರು ಮಾತ್ರ ಎಲ್ಲ ಒಗ್ಗಟ್ಟಾಗಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ನಾವು ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಸಿನಿಮಾ ರಿಲೀಸ್ ಮುಂಚೆ ಅವರೇನಾದರೂ ಒಂದೇ ಒಂದು ಬಾರಿ ನಾನು ಮಾತಾಡಿದ್ದು ತಪ್ಪು, ನನ್ನನ್ನು ಕ್ಷಮಿಸಿ ಅಂತ ಕೇಳಿದರೆ ನಾವು ಆ ಸಿನಿಮಾವನ್ನು ಪ್ರೀತಿಯಿಂದ ಅಪ್ಕೊಡ್ತೀವಿ, ಗೌರವನ ಕೊಡ್ತೀವಿ. ಹಿಂದೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ನಾವು ನೋಡಿದ್ದೀವಿ, ಎಲ್ಲ ಭಾಷೆಯ ನಟರನ್ನು ಕೂಡ ನಾವು ಪ್ರೀತಿಸ್ತೀವಿ. ಆದರೆ ಕನ್ನಡ ಭಾಷೆಗೆ, ಕನ್ನಡ ನೆಲೆ, ಗಡಿ ಭಾಷೆ ಇವೆಲ್ಲವಕ್ಕೂ ಎಲ್ಲೋ ಒಂದು ಕಡೆ ಹೇಳಿಕೆಗಳ ಮೂಲಕ ಧಕ್ಕೆಯನ್ನು ಉಂಟು ಮಾಡೋದು ಯಾರೇ ಮಾಡಿದರೂ ಕೂಡ ನಾವು ಸಹಿಸೋದಿಲ್ಲ ಅಂಥೇಳಿ ಕನ್ನಡಿಗರು, ಕನ್ನಡ ಪರ ಹೋರಾಟ ಸಂಘಟನೆಗಳು ಎಲ್ಲರೂ ಕೂಡ ಎಚ್ಚರಿಕೆಯನ್ನು ನೀಡಿದರು. ಸೊ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೂ ಹೋಗಿತ್ತು. ಸುಪ್ರೀಂ ಕೋರ್ಟಲ್ಲಿ ಇವತ್ತು ವಿಚಾರಣೆಯನ್ನು ಮಾಡಿದಂಥ ಜಸ್ಟಿಸ್ ಮನಮೋಹನ್ ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇತ್ಯರ್ಥವನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ಬೋದು ಅಂತ. ಆದರೆ ಸಿನಿಮಾ ರಿಲೀಸ್ ಆಗಿ 2 ವಾರ ಆಯಿತು. ಸಿನಿಮಾ ಈಗ ಕಲೆಕ್ಷನ್ ಸಂಪೂರ್ಣ ಡೌನ್ ಆಗಿದೆ. ಹಾಗೆ ನೋಡಿದ್ರೆ ಥಗ್ ಲೈಫ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಕಮಲ್ ಹಾಸನ್ ಕೂಡ ಸಾಕಷ್ಟು ಭರವಸೆ ಇಟ್ಕೊಂಡಿದ್ರು, ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತೆ. ಕಾರಣ ವಿಕ್ರಮ್ ಸಿನಿಮಾ 100 ಕೋಟಿ ಗಳಿಸಿತ್ತು. ಅದಾದ ಬಳಿಕ ಈ ಸಿನಿಮಾನ ಅಷ್ಟೇ ದೊಡ್ಡ ಮಟ್ಟದ ನಿರೀಕ್ಷಣೆ ಇಟ್ಕೊಂಡು ರಿಲೀಸ್ ಮಾಡಬೇಕಂತ ಹೋರಾಟ ನಡೆಸಿದರು. ಸೊ ತಮಿಳ್ನಾಡಲ್ಲೇ ಈ ಸಿನಿಮಾವನ್ನು ತಮಿಳಿಗರು ಕೂಡ ಮೆಚ್ಕೊಂಡಿಲ್ಲ. ತಮಿಳ್ನಾಡಲ್ಲೂ ಕೂಡ ಕನ್ನಡಿಗರು ಈ ಸಿನಿಮಾವನ್ನು ತಡೆ ಹಿಡಿದಿದ್ದೇ ಒಳ್ಳೆಯದು ಅನ್ನೋ ಕಾಮೆಂಟ್ಗಳು ಕೂಡ ತಮಿಳಿನಿಂದ ಬಂದಿದ್ವು. ಅದೇನೇ ಇರ್ಬೋದು, ಒಂದು ಸಿನಿಮಾ ಅಂದಮೇಲೆ ಅದಕ್ಕೆ ಅದರದೇ ಆದ ಒಂದು ವೈಶಿಷ್ಟ್ಯಗಳಿರುತ್ತೆ. ಆದರೆ ಒಂದು ನಿರ್ಮಾಪಕರ ಪರವಾಗಿ ನಿಂತು ಮಾತಾಡೋದಾದರೆ ಒಂದು ಸಿನಿಮಾ ಯಾರಿಗೂ ಕೂಡ ತಡೆಯುವಂಥ ಹಕ್ಕಿಲ್ಲ. ಸೊ ಯಾರೇ ಆಗಲಿ ಅವನು ತಪ್ಪು ಮಾಡಿಲ್ಲ ಅಂತಂದಾಗ ಅವನ ಕಡೆ ವಾದ ಮಾಡುವಾಗ ನೀವು ಕ್ಷಮೆ ಕೇಳಬೇಕು ಅನ್ನೋ ವಾದ ಕೂಡ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟು ಆ ನಟನ ಪರವಾಗಿ ಇವತ್ತು
ಆದೇಶವನ್ನು ನೀಡಿದೆ. ಸೊ ಮುಂದಿನ ದಿನಗಳಲ್ಲಿ ತಗ್ ಲೈಫ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೋದು. ಆದರೆ ಈಗಾಗಲೇ ಆ ಸಿನಿಮಾ ರಿಲೀಸ್ ಆಗಿ ಸೊ ಎಲ್ಲ ಥಿಯೇಟ್ರಿನಿಂದ ಹೋಗುವಂಥ ಸಂದರ್ಭದಲ್ಲಿ ಈಗ ಆದೇಶ ಬಂದಿರೋದು ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಒಟ್ಟು ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಗೌರವಿಸಬೇಕು. ಹಾಗೆ ಯಾವುದೇ ಸಿನಿಮಾ ಆಗಲಿ ಕನ್ನಡಿಗರು ಅಪ್ಕೊಂಡು ಪ್ರೀತಿಯಿಂದ ನೋಡುವಂಥ ಔದಾರ್ಯವನ್ನು ಮೊದಲಿಂದನೂ ಮಾಡ್ಕೊಂಬಂದಿದ್ದಾರೆ. ಸೊ ಈಗ ಕಮಲ್ ಹಾಸನ್ನು ಮುಂದಿನ ದಿನಗಳಲ್ಲಿ ಅವ್ರು ಸಿನಿಮಾ ಮಾಡೇ ಮಾಡ್ತಾರೆ, ಅವರ ಸಿನಿಮಾಗಳು ಇಲ್ಲಿಗೆ ಬಂದೇ ಬರ್ತವೆ. ಸೊ ಕನ್ನಡಿಗರು ಕೂಡ ಆ ಸಿನಿಮಾನ ನೋಡ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಕನ್ನಡಿಗರಿಗೆ ನೋವಾಗಿದ್ದು ಕಮಲ್ ಹಾಸನ್ ತಮ್ಮ ಮಂಡು ಹಠವನ್ನು ಬಿಡಬೇಕು ಅನ್ನೋದು. ಸೊ ನೀವು ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಅದು ನಿಮಗೆ ಗೊತ್ತಿಲ್ಲ, ಆದರೆ ಕನ್ನಡಿಗರಿಗೆ ಮಾತ್ರ ತುಂಬ ನೋವಾಗಿದೆ. ಸೊ ಇತಿಹಾಸವನ್ನು ತಿಳ್ಕೋಬೇಕು. ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಹಿಂದಿಂದು. ಸೊ ಆ ಭಾಷೆ ನಿಮ್ಮ ತಮಿಳಿಂದ ಹುಟ್ಕೊಂಡಿದ್ದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ, ಅದನ್ನು ಪೂರ್ವಪರ ಯೋಚನೆ ಇಲ್ಲದೆ ಮಾತಾಡಬಾರ್ದು ಅಂತೇಳಿ ಕೂಡ ಕನ್ನಡಿಗರು ಒತ್ತಾಯ ಮಾಡಿದರು. ಅದೇನೇ ಇರಲಿ, ಸೊ ಕಲೆ ಅಂತ ಬಂದಾಗ ಕಲೆಯನ್ನು ಗೌರವಿಸಬೇಕಾದದ್ದು ಎಲ್ಲರ ಕರ್ತವ್ಯ. ಸೊ ಈ ಸಿನಿಮಾ ತಗ್ ಲೈಫ್ ಯಾವಾಗ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಗೊತ್ತಿಲ್ಲ. ಸೊ ಕನ್ನಡಿಗರು ಈ ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ನೋಡ್ತಾರೆ, ಚೆನ್ನಾಗಿಲ್ಲ ಅಂತಂದರೆ ನೋಡಲ್ಲ. ಸೊ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಜೊತೆಗೆ ಒಂದು ಮಾತನ್ನು ಕೂಡ ಹೇಳಿದರೆ, ನಿಮಗೆ ಇಷ್ಟ ಆದರೆ ಈ ಸಿನಿಮಾ ನೋಡಿ, ಇಷ್ಟ ಆಗದಿದ್ದರೆ ನೋಡಬೇಡಿ ಅಂತ. ಸೊ ಅದೇ ಮಾತನ್ನು ಈಗ ಕನ್ನಡಿಗರು ಪಾಲಿಸ್ತಾರಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ.